ಲೋಕಸಮರಕ್ಕೂ ಮೊದಲು ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೀತಾ ಇರುವಂತಹ ಚುನಾವಣೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಇರುವ 4 ಸ್ಥಾನಗಳಿಗೆ 5 ಜನ ಸ್ಪರ್ಧಿಗಳು ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸಹಜವಾಗಿಯೇ ಮೂರೂ ಪಕ್ಷಗಳಿಗೂ ಅಡ್ಡ ಮತದಾನದ ಆತಂಕ ಶುರುವಾಗಿದೆ. ಆತ್ಮಸಾಕ್ಷಿಯ ಹೆಸರಿನಲ್ಲಿ ತೆರೆಮರೆಯಲ್ಲಿ ನಡೀತಾ ಇದೆಯಾ ಶಾಸಕರ ಖರೀದಿಯ ಪ್ರಯತ್ನ ಎಂಬಂತಹ ಪ್ರಶ್ನೆಗಳು ಕೂಡ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಅಡ್ಡ ಮತದಾನದ ಬಗ್ಗೆ ಒಂದು ಮಹತ್ವದ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಿಂದ 2, ಜೆಡಿಎಸ್ನಿಂದ 4, ಒಟ್ಟು 6 ಶಾಸಕರು ನಮ್ಮ ಪರವಾಗಿ ಅಡ್ಡ ಮತದಾನಕ್ಕೆ ಸಿದ್ಧರಿದ್ದಾರೆ ಎಂಬ ಸಂದೇಶವನ್ನು ಕಾಂಗ್ರೆಸ್ ಪಾಳೆಯಕ್ಕೆ ಸ್ವತಃ ಡಿಕೆಶಿಯೇ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ನಂಬಿರುವ ಜೆಡಿಎಸ್ನ ಆ 4 ಯಾರು, ಬಿಜೆಪಿಯ ಇನ್ನಿಬ್ಬರು ಯಾರು ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಶಾಸಕರ ಅಡ್ಡ ಮತದಾನದ ಬಗ್ಗೆ ನಮಗೆ ಯಾವುದೇ ಆತಂಕ ಇಲ್ಲ ಅಂಥೇಳಿ ಕೈ ನಾಯಕರು ಹೇಳ್ತಿದ್ದಾರೆ. ಸದ್ಯಕ್ಕೆ ಆತಂಕ ಇಲ್ಲದಿದ್ರೂ ಕೂಡ 5ನೇ ಅಭ್ಯರ್ಥಿ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರಿಗೆ ತಲೆನೋವನ್ನು ತಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ನಮಗೆ ಅಡ್ಡ ಮತದಾನದ ಲಾಭ ಸಿಕ್ಕೇ ಸಿಗುತ್ತೆ ಎಂಬ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಏನು ಎಂಬುದೇ ಕುತೂಹಲಕಾರಿಯಾಗಿರುವಂಥದ್ದು. ನೋಡಿ, ಒಟ್ಟು 4 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ ಇದು. ಕಾಂಗ್ರೆಸ್ 3 ಸ್ಥಾನದಲ್ಲಿ ಗೆಲ್ಲಬಹುದು, ಜೊತೆಗೆ ಬಿಜೆಪಿ 1 ಸ್ಥಾನದಲ್ಲಿ ಗೆಲ್ಲಬಹುದು ಸಂಖ್ಯೆಯ ಆಧಾರದಲ್ಲಿ. ಬಟ್ ಜೆಡಿಎಸ್ ಮತ್ತು ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಏನಿದ್ದಾರೆ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನು ಸಲ್ಲಿಸಿರೋದು ಇಷ್ಟೆಲ್ಲ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದರೆ ಲೆಕ್ಕಾಚಾರ ಏನು ನೋಡ್ತಾ ಹೋಗೋಣ. 2+4 6 ಅಡ್ಡ ಮತದಾನ ಆಗಬಹುದು ಅನ್ನೋದು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಅದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ನವರು ಕೂಡ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಾರೆ. ನಮಗೂ ಕೂಡ ಆತ್ಮಸಾಕ್ಷಿಯ ಮತಗಳು ಬರಬಹುದು, ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ. ಹಾಗಾದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಮತ ಲೆಕ್ಕಾಚಾರ ಹೇಗಿದೆ ನೋಡ್ತಾ ಹೋಗೋಣ. ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ 46 ಮತಗಳು ಬೇಕಾಗುತ್ತೆ. 135 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಸಂಖ್ಯೆಯ ಆಧಾರದಲ್ಲಿ 3 ಸೀಟುಗಳನ್ನು ನಿರಾಯಾಸವಾಗಿಯೂ ಕೂಡ ಕಾಂಗ್ರೆಸ್ ಗೆಲ್ಲಬಹುದಿತ್ತು. ಆದರೆ ಇಲ್ಲಿ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ ಮಾಡಿರೋದು ಸಸ್ಪೆನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ಇದರ ಲೆಕ್ಕಾಚಾರದ ಮೇಲೆ ಕಾಂಗ್ರೆಸ್ 3 ಸ್ಥಾನದಲ್ಲಿ ಗೆಲ್ಲದಿದೆ. ನೋಡಿ, ಕಾಂಗ್ರೆಸ್ ಬಳಿ 136+3 ಮತಗಳಿದೆ. ಅಂದರೆ 3 ಪಕ್ಷೇತರರು, ಪುಟ್ಟಸ್ವಾಮಿಗೌಡ, ಪುಟ್ಟಣ್ಣಯ್ಯ ಜೊತೆಗೆ ಲತಾ ಅವರು, ಈ 3 ಕೂಡ ಕಾಂಗ್ರೆಸ್ಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂತಹ ಲೆಕ್ಕಾಚಾರ. ಮತ್ತೊಬ್ಬರು ಗಾಲಿ ಜನಾರ್ದನ್ ರೆಡ್ಡಿ ಅವರು, ಈಗ ಅವರು ಬಿಜೆಪಿಯ ಸಖ್ಯವನ್ನು ಬೆಳೆಸಿದ್ದಾರೆ. ಎಲ್ಲ ಲೆಕ್ಕಾಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿ ಪ್ಲಸ್ ಜೆಡಿಎಸ್ನ ಬಳಿ ಒಟ್ಟು 85 ಮತಗಳಿದೆ, ಪ್ಲಸ್ ಗಾಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು. ಮೊದಲ 46 ಮತ ಬಿಜೆಪಿಯ ಅಭ್ಯರ್ಥಿಗೆ ಬೀಳಲಿದೆ. ಅದಾದ ಮೇಲೆ ಉಳಿದಿರುವಂತಹ ಮತ ಇದೆಯಲ್ಲ, ಅದು ಈ ಕುಪೇಂದ್ರ ರೆಡ್ಡಿ ಅವರಿಗೆ ಹಾಕಲಿಕ್ಕೆ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಆಗ ದೋಸ್ತಿಗಳಲ್ಲಿ ಉಳಿಯೋದು 39 ಮತ. ಜನಾರ್ದನ್ ರೆಡ್ಡಿ ಮತ ಸೇರಿದರೆ ಒಟ್ಟು 40 ಮತ ಆಗುತ್ತೆ. 2ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ, ಅಂದರೆ ಕುಪೇಂದ್ರ ರೆಡ್ಡಿ ಅವರನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ ಇನ್ನು 6 ಮತಗಳು ಕಡಿಮೆ ಆಗುತ್ತೆ. NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲುವಿಗೆ 6 ಮತದ ಕೊರತೆ ಉಂಟಾಗುತ್ತೆ. ಬಿಜೆಪಿ ಜೆಡಿಎಸ್ನ ಕೆಲವರಿಂದ ಆತ್ಮಸಾಕ್ಷಿಯ ಮತದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಎಟ್ ದ ಸೇಮ್ ಟೈಮ್ ಈ ಶಾಸಕರು ವೋಟ್ ಮಾಡುವಂತಹ ಸಂದರ್ಭದಲ್ಲಿ ವೋಟ್ ಅಸಿಂಧು ಆದರೂ ಕೂಡ ಅದು ಮೈತ್ರಿ ಅಭ್ಯರ್ಥಿಗೆ ಪ್ಲಸ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಅದರ ಜೊತೆಗೇನೆ ಕುಪೇಂದ್ರ ರೆಡ್ಡಿ ಅವರಿಗೆ ಪಕ್ಷಾತೀತವಾಗಿ ಒಂದಷ್ಟು ಜನ ಬೆಂಬಲವನ್ನು ಮಾಡಬಹುದು, ಅಷ್ಟರ ಮಟ್ಟಿಗೆ ಅವರು ಸ್ನೇಹವನ್ನು ಸಂಪಾದಿಸಿದ್ದಾರೆ ರಾಜಕೀಯ ವಲಯದಲ್ಲಿ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇರುವಂಥದ್ದು. ಹಾಗಾಗಿಯೇ ಕೊನೆಯ ಕ್ಷಣದಲ್ಲಿ ಬಿಜೆಪಿಯ ಹೈಕಮಾಂಡ್ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆಯಂತೆ. ಒಂದಿಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ. ಬರೀ ಗೆಲ್ಲೋದಷ್ಟೇ ಲೆಕ್ಕಾಚಾರ ಅಲ್ಲ, ಇದರಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಗಲಿಬಿಲಿ ಮಾಡುವ, ಶೇಕ್ ಮಾಡುವಂತಹ ಒಂದು ಲೆಕ್ಕಾಚಾರ ಕೂಡ ಇರಬಹುದು. ಅದರ ಜೊತೆಗೆ ಯಾವ್ಯಾವ ಶಾಸಕರು ನಮ್ಮ ಪರವಾಗಿದ್ದಾರೆ, ಈಗ ಜೆಡಿಎಸ್ನಲ್ಲಿ ಬಿಜೆಪಿಯಲ್ಲಿ ಒಂದಿಷ್ಟು ಜನ ಮುನಿಸ್ಕೊಂಡಿದ್ದಾರೆ. ಟಿ ಸೋಮಶೇಖರ್ ಆಗಿರಬಹುದು, ಅಥವಾ ಹೆಬ್ಬಾರ್ ಆಗಿರಬಹುದು, ಜೊತೆಗೆ ಕಂದಕನೂರು ಜೆಡಿಎಸ್ನ ಶಾಸಕರಾದಂತಹ ಕಂದಕನೂರು ಆಗಿರಬಹುದು. ಇವರೆಲ್ಲರೂ ಕೂಡ ಒಂದಿಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇವರ ನಿರ್ಧಾರ, ಇವರ ನಿಲುವು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನಾಗಿರುತ್ತೆ ಅನ್ನುವಂತಹ ಒಂದು ಟೆಸ್ಟ್ ಮಾಡಲಿಕ್ಕೂ ಕೂಡ ಮೈತ್ರಿ ನಾಯಕರು ಮುಂದಾಗಿರಬಹುದು ಅನ್ನುವಂತಹ ಲೆಕ್ಕಾಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರ ಪ್ರಯತ್ನ ಅವ್ರು ಮಾಡಲಿ. ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಾವು ಏನು ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ 27ನೇ ತಾರೀಕು ಚಿತ್ರ ನೋಡ್ತೀವಿ. ಅಲ್ಲಿರುವಂತ ಪಾರ್ಟಿಯವರು ಅವ್ರ ಆತ್ಮಸಾಕ್ಷಿ ಮತವನ್ನ ನಮ್ಗೆ ಕೊಡ್ತಾರೆ ಅನ್ನೋದು ಭರವಸೆ ನಮ್ಗೆ ತಿಳಿಸ್ತೀವಿ. ಮತ ಆದ್ಮೇಲೆ ತಿಳಿಸ್ತೀವಿ.
ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರ ಪ್ರಯತ್ನ ಅವ್ರು ಮಾಡಲಿ. ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಾವು ಏನು ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ 27ನೇ ತಾರೀಕು ಚಿತ್ರ ನೋಡ್ತೀವಿ. ಅಲ್ಲಿರುವಂತ ಪಾರ್ಟಿಯವರು ಅವ್ರ ಆತ್ಮಸಾಕ್ಷಿ ಮತವನ್ನ ನಮ್ಗೆ ಕೊಡ್ತಾರೆ ಅನ್ನೋದು ಭರವಸೆ ನಮ್ಗೆ ತಿಳಿಸ್ತೀವಿ. ಮತ ಆದ್ಮೇಲೆ ತಿಳಿಸ್ತೀವಿ.